ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಲ್ಲು ಮುರುಗೋಡ್. ಇವತ್ತಿನ ಒಂದು ತರಗತಿಯಲ್ಲಿ 7ನೇ ತರಗತಿಗೆ ಸಂಬಂಧಪಟ್ಟಂತ ಸಮಾಜ ವಿಜ್ಞಾನದ ಮೊದಲನೇ ಅಧ್ಯಾಯವಾದಂತ ವಿಜಯನಗರದ ಅರಸು ಮನೆತನಗಳು ಬಗ್ಗೆ ನಾವೇನ್ ಮಾಡೋಣ ನೋಡೋಣ. ನಾವು ಯಾವುದೇ ಒಂದು ಟಿ ಆಗಿರ್ಬೋದು, GPSTR ಆಗಿರ್ಬೋದು, HSTR ಆಗಿರ್ಬೋದು, ಅಥವಾ ಯಾವುದೇ ಒಂದು ನಾವು ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಎದುರಿಸ್ತಿದ್ವಿ ಅಂದ್ರ ನಮಗೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೋತ್ತರಗಳು ಬಹಳಷ್ಟು ಮುಖ್ಯವಾಗ್ತಾವಂತಕ್ಕಂಥದ್ದು. ಹಾಗಾಗಿ ನಮಗ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದ. ಹಾಗಾದ್ರೆ ಮೊದಲಿಗೆ ನಾವು ಈ ಪಾಠದ ಪರಿಚಯ ಏನಿದೆ ಅಂತಕ್ಕಂಥದ್ರ ಬಗ್ಗೆ ನೋಡೋಣ. ನೋಡಿ, 13ನೇ ಶತಮಾನದಲ್ಲಿ ದೆಹಲಿ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿಯಿಂದ ಪ್ರಾರಂಭವಾದ ದಕ್ಷಿಣ ಭಾರತದ ದಂಡಯಾತ್ರೆಗಳು 14ನೇ ಶತಮಾನದಲ್ಲಿಯೂ ಕೂಡ ಏನಾಗ್ತದ ಮುಂದುವರಿತವಂತಕ್ಕಂಥದ್ದು. ಅಂದರೆ ಈ 13ನೇ ಶತಮಾನದಲ್ಲಿ ದೆಹಲಿ ಸುಲ್ತಾನನಾದಂತ ಅಲ್ಲಾವುದ್ದೀನ್ ಖಿಲ್ಜಿ ಏನ್ ಮಾಡ್ತಾನ, ದಕ್ಷಿಣ ಭಾರತದೆಡೆಗೆ ದಂಡಯಾತ್ರೆಯನ್ನ ಮಾಡಿರ್ತಾನ. ಅದ್ 14ನೇ ಶತಮಾನದಲ್ಲಿಯೂ ಕೂಡ ಏನಾಗ್ತದಂದ್ರ ಮುಂದುವರಿತದಂತ. ಇದರಿಂದ ಏನಾಗ್ತದಂದ್ರ ದಕ್ಷಿಣ ಭಾರತದಲ್ಲಿದ್ದಂತ ದೇವಗಿರಿಯ ಯಾದವರಾಗಿರಬಹುದು, ದ್ವಾರ ಸಮುದ್ರದ ಹೊಯ್ಸಳರಾಗಿರಬಹುದು, ವಾರಂಗಲ್ಲಿನ ಕಾಕತೀಯರು, ಮದುರೈ ಪಾಂಡ್ಯರು ಮುಂತಾದ ಮನೆತನಗಳ ಆಳ್ವಿಕೆಯು ಅವಸಾನದೆಡೆಗೆ ಸಾಗಿತು ಅಂತಕ್ಕಂಥದ್ದು. ದೆಹಲಿ ಸುಲ್ತಾನರ ಒಂದು ದಾಳಿಯಿಂದಾಗಿ ದಕ್ಷಿಣ ಭಾರತದಲ್ಲಿದ್ದಂತ ಅನೇಕ ಮನೆತನಗಳ ಆಳ್ವಿಕೆ ಏನಾಗ್ತದ ಅವಸಾನದೆಡೆಗೆ ಸಾಗ್ತದ ಅಂತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ದಕ್ಷಿಣ ಭಾರತದಲ್ಲಿ ಉದ್ಭವಿಸಿದ ರಾಜಕೀಯ ಬಿಕ್ಕಟ್ಟಿಗೆ ಪರಿಹಾರವಾಗಿ ಪ್ರಬಲ ರಾಜಕೀಯ ಶಕ್ತಿಯೊಂದನ್ನ ರೂಪಿಸುವಲ್ಲಿ ವಿಜಯನಗರವು ಯಶಸ್ವಿಯಾಯಿತು ಅಂತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ದಕ್ಷಿಣ ಭಾರತದಲ್ಲಿ ಒಂದು ರಾಜಕೀಯ ಶಕ್ತಿಯನ್ನ ರೂಪಿಸ್ತಕ್ಕಂಥದ್ರಲ್ಲಿ ಯಶಸ್ವಿಯಾದಂತ ಒಂದು ಸಾಮ್ರಾಜ್ಯ ಯಾವ್ದಾರ ಇದ್ರ ಅದು ವಿಜಯನಗರ ಸಾಮ್ರಾಜ್ಯ ಅಂತಕ್ಕಂಥದ್ರ ಬಗ್ಗೆ ನಾವೇನ್ ಮಾಡ್ತೀವಿ ನೋಡ್ತೀವಿ. ಹಾಗಾದ್ರೆ ಈ ವಿಜಯನಗರ ಸಾಮ್ರಾಜ್ಯ ಅಂತಕ್ಕಂಥದನ್ನ ಯಾರ ಸ್ಥಾಪನೆ ಮಾಡ್ತಾರು ಅಂತಕ್ಕಂಥದ್ದು ನೋಡಿ. ವಿಜಯನಗರ ಸಾಮ್ರಾಜ್ಯವು ಸಂಗಮನ ಪುತ್ರರಾದ ಹರಿಹರ, ಬುಕ್ಕರಾಯ, ಕಂಪನ, ಮಾರಪ್ಪ ಮತ್ತು ಮುದ್ದಪ್ಪರಿಂದ ಸಾಮಾನ್ಯ ಶಕ 1336ರಲ್ಲಿ ತುಂಗಭದ್ರಾ ನದಿಯ ದಕ್ಷಿಣ ದಡದ ಮೇಲೆ ಸ್ಥಾಪಿಸಲ್ಪಟ್ಟಿತ್ತು ಅಂತಕ್ಕಂಥದ್ದು. ನೋಡಿ, ಬಹಳ ಇಂಪಾರ್ಟೆಂಟು. ಈ ವಿಜಯನಗರ ಸಾಮ್ರಾಜ್ಯವನ್ನ ಸಂಗಮದ ಪುತ್ರರಾದಂತ ಹರಿಹರ, ಬುಕ್ಕರಾಯ, ಕಂಪನ, ಮಾರಪ್ಪ ಮತ್ತು ಮುದ್ದಪ್ಪರಿಂದ ಸಾಮಾನ್ಯ ಶಕ 1336ರಲ್ಲಿ ಏನಾಗ್ತದಂದ್ರ ತುಂಗಭದ್ರಾ ನದಿಯ ದಕ್ಷಿಣ ದಡದಲ್ಲಿ ಏನಾಗ್ತದ ಸ್ಥಾಪಿಸಲ್ಪಡ್ತದ ಅಂತಕ್ಕಂಥದ್ದು. ಹಾಗಾದ್ರೆ ಇವರ ರಾಜಧಾನಿ ಹಂಪಿಯು ಇವರ ರಾಜಧಾನಿಯಾಗಿತ್ತು, ವರಾಹವು ಇವರ ರಾಜ್ಯ ಲಾಂಛನವಾಗಿತ್ತಂತಕ್ಕಂಥದ್ರ ಬಗ್ಗೆ ನಾವೇನ್ ಮಾಡ್ತೀವಿ ನೋಡ್ತೀವಿ. ನೀವು ಇಲ್ಲಿ ನೋಡಬಹುದು ಅವರ ರಾಜ್ಯ ಲಾಂಛನವನ್ನ. ಇಲ್ಲಿದೆ ನೋಡಿ, ಅವರ ರಾಜ್ಯ ಲಾಂಛನ ವರಾಹ ಅಂತಕ್ಕಂಥದ್ದು ರಾಜ್ಯ ಲಾಂಛನ. ಹಾಗಾದ್ರೆ ನೋಡಿ, ಸಾಮಾನ್ಯ ಶಕ 1336ರಿಂದ 1646ರವರೆಗೆ ವಿಜಯನಗರ ಸಾಮ್ರಾಜ್ಯವನ್ನು ಸಂಗಮ ವಂಶ, ಸಾಮಾನ್ಯ ಶಕ 1336ರಿಂದ 1485, ಸಾಳುವ ವಂಶ 1485ರಿಂದ 1505, ತುಳುವ ವಂಶ 1505ರಿಂದ 1567, ಅರವೀಡು ವಂಶ 1570ರಿಂದ 1646ರವರೆಗೆ ಎಂಬ 4 ವಂಶಗಳು ಏನ್ ಮಾಡ್ತಾವಂದ್ರ ಆಳ್ವಿಕೆಯನ್ನ ನಡೆಸಿದವು ಅಂತಕ್ಕಂಥದ್ದು. ವಿಜಯನಗರ ಸಾಮ್ರಾಜ್ಯವನ್ನ 4 ಮನೆತನಗಳು ಏನ್ ಮಾಡ್ತಾವ ಆಳ್ವಿಕೆ ನಡೆಸ್ತಾವ. ಯಾವ್ಯಾವ ಮನೆತನ ಅಂದ್ರ ಒಂದು ಸಂಗಮ ವಂಶ, ಸಾಳುವ, ತುಳುವ,
ಅರಿವಿಡ ಅಂತಕ್ಕಂಥ 4 ಮನೆತನಗಳು ಏನ್ ಮಾಡ್ತಾವು ಆಳ್ವಿಕೆಯನ್ನ ಮಾಡ್ತಾವ ಅಂತಕ್ಕಂಥದ್ದು. ಹಾಗಾದ್ರೆ ಒಂದೊಂದು ಮನೆತನವನ್ನ ನಾವು ನೋಡಿಕೊಂಡು ಹೋಗೋಣ. ಮೊದಲನೇದಾಗಿ ಸಂಗಮ ವಂಶ 1336ರಿಂದ 1485ರವರೆಗೆ ಅಂತಕ್ಕಂಥದ್ದು. ಹಾಗಾದ್ರೆ ಸಂಗಮ ವಂಶದಲ್ಲಿ ಮೊಟ್ಟ ಮೊದಲಿಗೆ ಬರ್ತಕ್ಕಂಥ ಅರಸರು ಯಾರಂದ್ರ ಹರಿಹರ ಮತ್ತು ಬುಕ್ಕರಾಯ ಅಂತಕ್ಕಂಥವ್ರು ಕಂಡು ಬರ್ತಾರೆ. ನೋಡ್ರಿ, ಹರಿಹರ ಸಾಮಾನ್ಯ ಶಕ 1336ರಿಂದ 57ರವರೆಗೆ. ಹರಿಹರನು ಈ ಮನೆತನದ ಮೊದಲ ಅರಸ ಅಂತಕ್ಕಂಥದ್ದು. ಈತನು ತುಂಗಭದ್ರಾ ನದಿ ಪ್ರದೇಶಗಳ ಮೇಲೆ ಹಿಡಿತ ಸಾಧಿಸಿದನು. ತನ್ನ ರಾಜ್ಯವನ್ನ ಪಶ್ಚಿಮದಲ್ಲಿ ಕೊಂಕಣ ತೀರ ಪ್ರದೇಶದವರೆಗೆ, ಪೂರ್ವದಲ್ಲಿ ನೆಲ್ಲೂರು ಮತ್ತು ಕಡಪಗಳವರೆಗೆ, ಉತ್ತರದಲ್ಲಿ ಕೃಷ್ಣಾ ನದಿ, ದಕ್ಷಿಣದಲ್ಲಿ ಕಾವೇರಿ ನದಿಯವರೆಗೆ ವಿಸ್ತರಿಸಿದನು. ಹೀಗೆ ಆರಂಭದಲ್ಲಿ ರಾಜ್ಯಕ್ಕೆ ಭದ್ರ ಬುನಾದಿಯನ್ನ ಹಾಕಿದನು ಅಂತಕ್ಕಂಥದ್ದು. ನೋಡ್ರಿ, ಹರಿಹರ ತನ್ನ ಸಾಮ್ರಾಜ್ಯವನ್ನ 4 ದಿಕ್ಕಿನಲ್ಲಿಯೂ ಕೂಡ ಏನ್ ಮಾಡ್ತಾನಂದ್ರ ವಿಸ್ತರಿಸ್ತಾನಂತಕ್ಕಂಥದ್ದು. ನಾವು ಪಶ್ಚಿಮಕ್ಕೆ ಕೊಂಕಣ ತೀರದವರೆಗೆ ಏನ್ ಮಾಡ್ತಾನ ವಿಸ್ತರಿಸ್ತಾನ. ಪೂರ್ವದಲ್ಲಿ ನೆಲ್ಲೂರು ಮತ್ತು ಕಡಪಗಳವರೆಗೆ ವಿಸ್ತರಿಸ್ತಾನ. ಉತ್ತರದಲ್ಲಿ ಕೃಷ್ಣಾ ನದಿ, ದಕ್ಷಿಣದಲ್ಲಿ ಕಾವೇರಿ ನದಿಯವರೆಗೆ ಏನ್ ಮಾಡ್ತಾನಂದ್ರ 4 ದಿಕ್ಕಿಗೂ ಕೂಡ ಏನ್ ಮಾಡ್ತಾನ ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸುವಲ್ಲಿ ಪ್ರಬಲನಾಗ್ತಾನಂತಕ್ಕಂಥದ್ದು. ಸಾಮ್ರಾಜ್ಯವನ್ನ ವಿಸ್ತರಿಸಿ ರಾಜ್ಯಕ್ಕೆ ಭದ್ರ ಬುನಾದಿಯನ್ನ ಈ ಹರಿಹರನು ಹಾಕಿದನು ಅಂತಕ್ಕಂಥದ್ದು. ಆದರೆ ಹರಿಹರನಿಗೆ ಪುತ್ರ ಸಂತಾನವಿಲ್ಲದಿರಿಂದ ಅವನ ಮರಣದ ನಂತರ ಸಹೋದರನಾದಂತ ಬುಕ್ಕರಾಯ ಸಾಮಾನ್ಯ ಶಕ 1357ರಿಂದ 1377ವರೆಗೆ ಅಧಿಕಾರಕ್ಕೆ ಬಂದನು ಅಂತಕ್ಕಂಥದ್ದು. ಆತನ ಸಹೋದರ ಏನ್ ಮಾಡ್ತಾನೆ, ಈಗ ಅಧಿಕಾರಕ್ಕೆ ಬರ್ತಾನಂತಕ್ಕಂಥದ್ದು. ಈತನ ಕಾಲದಲ್ಲಿ ಮದುರೈ ಸುಲ್ತಾನನನ್ನು ಸೋಲಿಸಿದ ಬುಕ್ಕರಾಯನ ಪುತ್ರ ಕಂಪನನು ಸಾಮ್ರಾಜ್ಯವನ್ನ ವಿಸ್ತರಿಸಿದನು ಅಂತಕ್ಕಂಥದ್ದು. ಅಂದ್ರ ಹರಿಹರನ ಕಾಲದಲ್ಲಿ ಆತನ ಮಗನಾದಂತ ಕಂಪನ ಏನ್ ಮಾಡ್ತಾನಂದ್ರ ಮದುರೈ ಸುಲ್ತಾನರನ್ನ ಸೋಲಿಸ್ತಾನಂತ. ಹಾಗಾದ್ರ ಕಂಪನನು ಮದುರೈ ಸುಲ್ತಾನರನ್ನ ಸೋಲಿಸಿ ದಿಗ್ವಿಜಯವನ್ನ ಹೊಂದಿದ ಅಂತೇಳಿ ಕಂಪನನ ರಾಣಿ ಯಾರಂದ್ರ ಗಂಗಾದೇವಿ ಬರೆದ ಮಧುರಾ ವಿಜಯಂ ಎಂಬ ಸಂಸ್ಕೃತ ಕೃತಿಯಲ್ಲಿ ವಿವರಿಸಲಾಗಿದೆ ಅಂತಕ್ಕಂಥದ್ದು. ಬಹಳ ಇಂಪಾರ್ಟೆಂಟ್ ಆದಂಥದ್ದು. ಮಧುರೈನ ಸುಲ್ತಾನನನ್ನ ಸೋಲಿಸಿದವರು ಬುಕ್ಕರಾಯನ ಮಗ ಕಂಪನ ಅಂತಕ್ಕಂಥವ್ರು. ಅದರ ಬಗ್ಗೆ ತಿಳಿಸ್ತಕ್ಕಂಥದ್ದು ಕಂಪನನ ರಾಣಿ ಗಂಗಾದೇವಿ ಬರೆದಂತ ಮಧುರಾ ವಿಜಯಂ ಎಂಬ ಕೃತಿಯಲ್ಲಿ ತಿಳಿಸಿಕೊಡಲಾಗ್ತದ. ಮಧುರಾ ವಿಜಯಂ ಅಂತಕ್ಕಂಥ ಒಂದು ಕೃತಿ ಯಾವ ಭಾಷೆಯಲ್ಲಿ ಕಂಡು ಬರ್ತದ, ಸಂಸ್ಕೃತ ಭಾಷೆಯಲ್ಲಿ ಕಂಡು ಬರ್ತದ ಅಂತಕ್ಕಂಥದ್ದು. ಹೀಗೆ ಬುಕ್ಕನು ಕೊಂಡವೀಡನ ರೆಡ್ಡಿಗಳನ್ನ ಸೋಲಿಸಿ ಪೇನುಕೊಂಡ ಪ್ರದೇಶವನ್ನ ವಿಜಯನಗರಕ್ಕೆ ಸೇರಿಸಿದನು ಅಂತಕ್ಕಂಥದ್ದು. ಅದರ ಜೊತೆಗೆ ಈತನು ಜೈನರು ಮತ್ತು ಶ್ರೀ ವೈಷ್ಣವರ ನಡುವಿನ ಧಾರ್ಮಿಕ ಕಲಹವನ್ನ ಶಮನಗೊಳಿಸಿ ಸರ್ವಧರ್ಮ ಸಮನ್ವಯತೆಯನ್ನ ಎತ್ತಿ ಹಿಡಿದರ ಬಗ್ಗೆ ಸಾಮಾನ್ಯ ಶಕ 1368ರ ಶ್ರವಣ ಬೆಳಗೊಳದ ಶಾಸನ ಏನ್ ಮಾಡ್ತದ ವಿವರಣೆ ನೀಡ್ತದ ಅಂತಕ್ಕಂಥದ್ದು. ಬುಕ್ಕರಾಯ ಜೈನರು ಮತ್ತು ವೈಷ್ಣವರ ನಡುವಿನ ಒಂದು ಏನ್ ಕಲಹಗಳು ಉಂಟಾಗ್ತಿತ್ತಲ್ಲ ಅದನ್ನ ಶಮನಗೊಳಿಸಿ ಸರ್ವಧರ್ಮ ಸಮನ್ವಯತೆಯನ್ನ ಎತ್ತಿ ಹಿಡಿದುದರ ಬಗ್ಗೆ 1368ರ ಶ್ರವಣ ಬೆಳಗೊಳ ಶಾಸನ ಏನ್ ಮಾಡ್ತದ ಅದರ ಬಗ್ಗೆ ವಿವರಣೆಯನ್ನ ನೀಡ್ತದ ಅಂತಕ್ಕಂಥದ್ದು. ಈ ಬುಕ್ಕರಾಯನ ನಂತರ 2ನೇ ಹರಿಹರ, ಹಿಮ್ಮಡಿ ಬುಕ್ಕ, ಹಿಮ್ಮಡಿ ವೀರಪಾಕ್ಷ, 1ನೇ ದೇವರಾಯ, ವೀರ ವಿಜಯರಾಯರು ಏನ್ ಮಾಡ್ತಾರ ಆಳ್ತಾರ ಅಂತಕ್ಕಂಥದ್ದು. ಈ ಸಂಗಮ ವಂಶದಲ್ಲಿ ಅತ್ಯಂತ ಒಬ್ಬ ಸರ್ವಶ್ರೇಷ್ಠವಾದಂತ ಅರಸ ಯಾರಂದ್ರ ಅವರು ಪ್ರೌಢ ದೇವರಾಯ ಅಂತಕ್ಕಂಥದ್ದು. ಇವರು ಸಾಮಾನ್ಯ ಶಕ 1424ರಿಂದ 1446ರವರೆಗೆ ಏನ್ ಮಾಡ್ತಾರ ಆಡಳಿತವನ್ನ ನಡೆಸ್ತಾರ ಅಂತಕ್ಕಂಥರ ಬಗ್ಗೆ ನಾವ್ ಏನ್ ಮಾಡ್ತೀವಿ ನೋಡ್ತೀವಿ. ನೋಡ್ರಿ, ಸಂಗಮ ವಂಶದ ಪ್ರಸಿದ್ಧ ದೊರೆಯಾಗಿದ್ದ ಈತನ ಆಳ್ವಿಕೆಯು ವಿಜಯನಗರದಲ್ಲಿ ಮಹತ್ವದ ಕಾಲವಾಗಿದೆ. ಅಧಿಕಾರಕ್ಕೆ ಬಂದ ಮೇಲೆ ನುರಿತ ಬಿಲ್ಲುಗಾರರು ಮತ್ತು ಕುದುರೆಗಳನ್ನ ಪಳಗಿಸುವ ಕಲೆಯಲ್ಲಿ
ಪ್ರವೀಣರಾದ ಮುಸ್ಲಿಮರನ್ನ ಒಳಗೊಂಡಂತೆ ಹೊಸದಾಗಿ ಸೈನ್ಯವನ್ನ ಸಂಘಟಿಸಿದನು. ಈ ಸೈನ್ಯದ ನೆರವಿನಿಂದ ಆಂಧ್ರದ ಕೊಂಡವೀಡು ಪ್ರದೇಶದ ರೆಡ್ಡಿ ನಾಯಕರನ್ನ ಏನ್ ಮಾಡ್ತಾನಂದ್ರ ಸೋಲಿಸ್ತಾನಂತಕ್ಕಂಥದ್ದು. ಬಹುಮನಿ ಸುಲ್ತಾನ ಅಹ್ಮದ್ ಶಾನೊಂದಿಗೆ ಕಾದಾಡಿ ಪ್ರಸಿದ್ಧವಾದಂತ ಮುದುಗಲ್ ಕೋಟೆ, ರಾಯಚೂರು, ಬಂಕಾಪುರಗಳನ್ನ ಸಂರಕ್ಷಿಸಿಕೊಂಡನು. ಈತನ ವೀರ ಸೇನಾನಿಯಾದಂತ ಲಕ್ಕನ್ನ ದಂಡೇಶಿ ಕೇರಳ ಮತ್ತು ಶ್ರೀಲಂಕಾ ರಾಜ್ಯದ ಮೇಲೆ ವಿಜಯ ಸಾಧಿಸಿ ಅವರಿಂದ ಕಪ್ಪು ಕಾಣಿಕೆಯನ್ನ ಸಂಗ್ರಹಿಸಿದನು ಅಂತಕ್ಕಂಥದ್ದು. ಇದು ಇಂಪಾರ್ಟೆಂಟ್ ಆದಂತದ್ರಿ. ಪ್ರೌಢದೇವರಾಯನ ಸೇನಾನಿ ಯಾರಾಗಿರ್ತಾರಂದ್ರ ಲಕ್ಕನ್ನ ದಂಡೇಶ್ ಆಗಿರ್ತಾನಂತಕ್ಕಂಥದ್ದು. ಅದರ ಜೊತೆಗೆ ಸರ್ವಧರ್ಮ ಸಹಿಷ್ಣುವಾಗಿದ್ದ ಪ್ರೌಢದೇವರಾಯನು ರಾಜಧಾನಿಯಲ್ಲಿ ಜೈನ ಹಾಗೂ ವೈಷ್ಣವ ದೇವಾಲಯಗಳನ್ನ ನಿರ್ಮಿಸಿದನು. ಅಲ್ಲದೆ ಮಸೀದಿಗಳನ್ನ ನಿರ್ಮಿಸಲು ಅವಕಾಶ ಕಲ್ಪಿಸಿದನು. ಈತನ ಆಸ್ಥಾನದಲ್ಲಿ ತೆಲುಗು ಕವಿ ಶ್ರೀನಾಥ, ಸಂಸ್ಕೃತ ವಿದ್ವಾಂಸ ಡಿಂಡಿಮ ಹಾಗೂ ಕನ್ನಡ ಕವಿ ಮತ್ತು ಮಂತ್ರಿಯಾಗಿದ್ದ ಲಕ್ಕನ್ನ ದಂಡೇಶ್ ಮುಂತಾದವರು ಆಶ್ರಯವನ್ನ ಪಡೆದಿದ್ದರು ಅಂತಕ್ಕಂಥದ್ರ ಬಗ್ಗೆ ನಾವು ಏನ್ ಮಾಡ್ತೀವಿ ನೋಡ್ತೀವಿ ಅಂತಕ್ಕಂಥದ್ದು. ಈತನ ಕಾಲದಲ್ಲಿ ವೀರಶೈವ ಧರ್ಮ ಏನಾಗ್ತದ ಪುನರುಜ್ಜೀವನವನ್ನ ಕಾಣ್ತದ ಅಂತಕ್ಕಂಥದ್ರ ಬಗ್ಗೆ ನಾವು ಕಾಣ್ತೀವಿ. ಅದರ ಜೊತೆಗೆ ಇಲ್ಲಿ ಇಂಪಾರ್ಟೆನ್ಸ್ ನೋಡ್ರಿ, ಈ ಬಾಕ್ಸ್ ಆಗಿ ಏನ್ ಕೊಟ್ಟಿರ್ತಲ್ಲ ಬಹಳ ಮುಖ್ಯವಾದಂತ ಒಂದು ಮಾಹಿತಿ ಇರ್ತದ. ಏನಿದೆ ನೋಡಿ, ಪರ್ಷಿಯಾ ದೇಶದ ರಾಯಭಾರಿ ಯಾರಂದ್ರ ಅಬ್ದುಲ್ ರಜಾಕ್ ಅಂತಕ್ಕಂಥವ್ರು. ಪರ್ಷಿಯಾ ದೇಶದ ರಾಯಭಾರಿ ಅಬ್ದುಲ್ ರಜಾಕನು ಪ್ರೌಢ ದೇವರಾಯನ ಕಾಲದಲ್ಲಿ ವಿಜಯನಗರವನ್ನು ಸಂದರ್ಶಿಸಿ ಒಂದು ಮಾತನ್ನ ಹೇಳ್ತಾನೆ. ಪರ್ಷಿಯಾ ದೇಶದ ಅಬ್ದುಲ್ ರಜಾಕ್ ಏನ್ ಮಾಡ್ತಾನ, ಪ್ರೌಢ ದೇವರಾಯನ ಕಾಲದಲ್ಲಿ ವಿಜಯನಗರಕ್ಕೆ ಭೇಟಿ ನೀಡಿ ಅದರ ಬಗ್ಗೆ ಒಂದು ಮಾತನ್ನ ಹೇಳ್ತಾನು. ಏನಂತೇಳಿ ಹೇಳ್ತಾನಂದ್ರ, ವಿಜಯನಗರದಂತಹ ಸಂಪದ್ಭರಿತ ರಾಜಧಾನಿಯನ್ನು ನನ್ನ ಕಣ್ಣುಗಳು ಮೊದಲ ಬಾರಿ ನೋಡುತ್ತಿವೆ ಅಂತ ಏನ್ ಮಾಡ್ತಾನಂದ್ರ ಆತ ತಿಳಿಸ್ತಾನೆ. ಇದನ್ನ ನಾವು ವಿಜಯನಗರ ಸಾಮ್ರಾಜ್ಯ ಇದಂತ ಒಂದು ಸಾಮ್ರಾಜ್ಯವನ್ನ ನನ್ನ ಕಣ್ಣುಗಳು ಮೊದಲ ಬಾರಿಗೆ ನೋಡುತ್ತಿವೆ, ಕಿವಿಗಳು ಮೊದಲ ಬಾರಿಗೆ ಕೇಳುತ್ತಿವೆ ಅಂತೇಳಿ ಒಂದು ಪ್ರಶ್ನೆಯನ್ನ ಕೇಳಿದಾರ. ಹಂಗಂತೇಳಿ ಯಾರು ಹೇಳ್ತಾರಂದ್ರ ಈ ಅಬ್ದುಲ್ ರಜಾಕ್ ಅಂತಕ್ಕಂಥವ್ರು ಏನ್ ಮಾಡ್ತಾರ ಹೇಳ್ತಾರಂತಕ್ಕಂಥದ್ದು. ಇವರು ಪರ್ಷಿಯಾ ದೇಶದ ರಾಯಭಾರಿಯಾಗಿದ್ರು. ಅದರ ಜೊತೆಗೆ ನಗರಕ್ಕೆ 7 ಕೋಟೆಗಳ ಆವರಣವಿದೆ. ರಾಯನ ಸೇನೆ ಲಕ್ಷಾವಧಿ ಸಂಖ್ಯೆಯಲ್ಲಿದೆ ಎಂದು ವರ್ಣಿಸಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ನಾವೇನ್ ಮಾಡ್ತೀವಿ ನೋಡ್ತೀವಿ ಅಂತಕ್ಕಂಥದ್ದು. ಹೀಗೆ ಈ ಅಬ್ದುಲ್ ರಜಾಕ್ ಅಂತಕ್ಕಂಥವ್ರು ಈ ಒಂದು ವಿಜಯನಗರ ಸಾಮ್ರಾಜ್ಯದ ಕುರಿತಂತೆ ಏನ್ ಮಾಡ್ತಾರ ಪ್ರಮುಖವಾದಂತ ಮಾಹಿತಿಯನ್ನ ನೀಡ್ತಾರೆ ಅಂತಕ್ಕಂಥದ್ದು. ಅದರ ಜೊತೆಗೆ ಪ್ರೌಢ ದೇವರಾಯನಿಗೆ ಗಜ ಬೆಂಟೆಗಾರ, ಚತು ಸಮುದ್ರಾಧೀಶ್ವರ, ಹರಿರಾಯ ವಿಭಾಡ ಅಂತಕ್ಕಂಥ ಬಿರುದುಗಳಿದ್ದವು ಅಂತಕ್ಕಂಥದ್ದು. ಪ್ರೌಢ ದೇವರಾಯನು ಮೃತನಾದ ಮೇಲೆ ಅವನ ಮಗ ಮಲ್ಲಿಕಾರ್ಜುನ ಹಾಗೂ 3ನೇ ವೀರಪಾಕ್ಷ ಆಳ್ವಿಕೆ ನಡೆಸಿದರು ಅಂತ. ಯಾವಾಗ ಪ್ರೌಢ ದೇವರಾಯ ಮರಣವನ್ನ ಹೊಂತಾನಲ್ಲ ಆತನ ಮಗ ಮಲ್ಲಿಕಾರ್ಜುನ ಮತ್ತು 3ನೇ ವೀರಪಾಕ್ಷ ಏನ್ ಮಾಡ್ತಾರ ಆಳ್ವಿಕೆಯನ್ನು ನಡೆಸ್ತಾರ. ಆದರೆ ಇವರು ದುರ್ಬಲರಾಗಿದ್ದರಿಂದ ಪ್ರಬಲ ಸೇನಾನಿಯಾದಂತ ಸಾಳುವ ನರಸಿಂಹನು ರಾಜಧಾನಿಯನ್ನ ವಶಪಡಿಸಿಕೊಂಡನು. ಇದರೊಂದಿಗೆ ಸಂಗಮ ವಂಶದ ಆಳ್ವಿಕೆ 1485ರಲ್ಲಿ ಏನಾಗ್ತದ ಕೊನೆಗೊಳ್ಳುತ್ತದ ಅಂತಕ್ಕಂಥದ್ದು. ಇಲ್ಲಿಂದ ಸಾಳುವ ವಂಶ ಏನಾಗ್ತದ ಆಡಳಿತವನ್ನ ನಡೆಸಲು ಪ್ರಾರಂಭಿಸ್ತದ ಅಂತಕ್ಕಂಥದ್ದು. ಇನ್ನು 2ನೇ ಮನೆತನ ಯಾವುದಂದ್ರ ಈ ಸಾಳುವ ವಂಶ 1485ರಿಂದ 1505ರವರೆಗೆ ಆಳ್ವಿಕೆಯನ್ನ ಮಾಡ್ತಾರಂತಕ್ಕಂಥದ್ದು. ನೋಡಿ, ಸಾಮಾನ್ಯ ಶಕ 1485ರಲ್ಲಿ ಅಧಿಕಾರಕ್ಕೆ ಬಂದ ಸಾಳುವ ನರಸಿಂಹನು 6 ವರ್ಷಗಳ ಆಡಳಿತ ನಡೆಸಿ ಸಾಮಾನ್ಯ ಶಕ 1491ರಲ್ಲಿ ಮರಣವನ್ನ ಹೊಂದಿದನು ಅಂತಕ್ಕಂಥ. ಸಾಳುವ ವಂಶವನ್ನ ಅಧಿಕಾರಕ್ಕೆ ತಂದವರು ಯಾರಂದ್ರೆ ಸಾಳುವ ನರಸಿಂಹ ಅಂತಕ್ಕಂಥವ್ರು. ಅವರ 6 ವರ್ಷ ಒಂದು ಆಡಳಿತವನ್ನ ನಡೆಸಿ 1491ರಲ್ಲಿ ಮರಣವನ್ನ ಹೊಂದಿದನು ಅಂತಕ್ಕಂಥದ್ದು. ಆಗ ಆತನ ಮಕ್ಕಳು ಅಪ್ರಾಪ್ತರಾಗಿದ್ದರಿಂದ ಸಾಮಾನ್ಯ ಶಕ 1491ರಿಂದ 1503ರವರೆಗೆ ಆಡಳಿತವು ತುಳುವ ನರಸನಾಯಕ ಎಂಬ ಸೇನಾನಿಯ ರಕ್ಷಣೆಯಲ್ಲಿ ನಡೆಯಿತು ಅಂತಕ್ಕಂಥರ ಬಗ್ಗೆ ನಾವು ಏನ್ ಮಾಡ್ತೀವಿ ನೋಡ್ತೀವಿ ಅಂತಕ್ಕಂಥದ್ದು. ನೋಡ್ರಿ,
1485ರಲ್ಲಿ ಈ ಸಾಳುವ ನರಸಿಂಹನು ಏನ್ ಮಾಡ್ತಾನ, ಸಂಗಮ ವಂಶದ ಮಲ್ಲಿಕಾರ್ಜುನ ಮತ್ತು ಮೂರನೇ ವೀರಪಾಕ್ಷನನ್ನ ಸೋಲಿಸುವುದರ ಮೂಲಕ ಸಾಳುವ ವಂಶವನ್ನ ಅಸ್ತಿತ್ವಕ್ಕೆ ತರ್ತಾನೆ ಅಂತಕ್ಕಂಥದ್ದು. ಆದರೆ ಆತನ ಮರಣ ನಂತರ ಯಾವಾಗ 1491ರಲ್ಲಿ ಮರಣ ಹೊಂತಾನಲ್ಲ, ಆತನ ಮರಣದ ನಂತರ ಆತನ ಮಕ್ಕಳು ಅಪ್ರಾಪ್ತರಾಗಿದ್ದರಿಂದ 1491ರಿಂದ 1503ರವರೆಗೆ ತುಳುವ ನರಸನಾಯಕ ಎಂಬ ಸೇನಾನಿಯ ರಕ್ಷಣೆಯಲ್ಲಿ ಏನಾಗ್ತದೆ, ವಿಜಯನಗರ ಸಾಮ್ರಾಜ್ಯ ಆಡಳಿತವನ್ನ ನಡೆಸ್ತದ ಅಂತಕ್ಕಂಥದ್ದು. ಇಲ್ಲಿ ಮೂರನೇ ಒಂದು ಮನೆತನ ತುಳುವ ವಂಶ ಅಂತಕ್ಕಂಥದ್ದು 1505ರಿಂದ 1567ರವರೆಗೆ. ಸಾಮಾನ್ಯ ಶಕ 1505ರಲ್ಲಿ ತುಳುವ ನರಸನಾಯಕನ ಮಗ ವೀರ ನರಸಿಂಹನು ತುಳುವ ಮನೆತನದ ಆಳ್ವಿಕೆಯನ್ನ ಪ್ರಾರಂಭಿಸಿದನು ಅಂತಕ್ಕಂಥದ್ದು. ನರಸನಾಯಕ ಸೇನಾನಿಯಾಗಿ, ಸಾಳುವ ವಂಶದ ಸೇನಾನಿಯಾಗಿ ಆಡಳಿತವನ್ನ ನಡೆಸ್ತಿದ್ದ. ಆತನ ಮಗನಾದಂತ ಈ ವೀರ ನರಸಿಂಹ ಅಂತಕ್ಕಂಥವ್ರು ತುಳುವ ಮನೆತನದ ಆಳ್ವಿಕೆಯನ್ನ ಪ್ರಾರಂಭಿಸ್ತಾರು. ಇವನು 1509ರಲ್ಲಿ ಮರಣ ಹೊಂದಿದ ನಂತರ ಅವನ ಸಹೋದರರಲ್ಲಿ ಕೃಷ್ಣ ದೇವರಾಯನು ಅಧಿಕಾರಕ್ಕೆ ಬಂದನು ಅಂತಕ್ಕಂಥದ್ರ ಬಗ್ಗೆ ನಾವು ಏನ್ ಮಾಡ್ತೀವಿ, ನೋಡ್ತೀವಿ ಅಂತಕ್ಕಂಥದ್ದು. ತುಳುವ ವಂಶದಲ್ಲಿಯೇ ಅತ್ಯಂತ ಸುಪ್ರಸಿದ್ಧವಾದಂತಹ ದೊರೆ ಒಬ್ರು ಯಾರಾದ್ರೂ ಇದ್ರ ಅವರು ಕೃಷ್ಣ ದೇವರಾಯ ಅಂತಕ್ಕಂಥವ್ರು. ಸಾಮಾನ್ಯ ಶಕ 1509ರಿಂದ 1529ರವರೆಗೆ ಇವರ ಕಾಲಾವಧಿಯನ್ನ ನಾವು ಏನ್ ಮಾಡ್ತೀವಿ, ಕಾಣ್ತೀವಿ ಅಂತಕ್ಕಂಥರ ಬಗ್ಗೆ. ಹಾಗಾದ್ರೆ ನೋಡಿ, ಕೃಷ್ಣ ದೇವರಾಯನು ವಿಜಯನಗರ ಅರಸರಲ್ಲಿಯೇ ಅತ್ಯಂತ ಪ್ರಸಿದ್ಧ ದೊರೆಯಾಗಿದ್ದನು. ಅಧಿಕಾರಕ್ಕೆ ಬಂದ ಹೊಸದರಲ್ಲಿ ಈತನು ಅನೇಕ ಬಂಡಾಯಗಳನ್ನ ಎದುರಿಸಬೇಕಾಯಿತು ಅಂತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ನೀಡಿದ್ದಾರೆ ನೋಡಿ, ಅಸಾಮಾನ್ಯ ಪರಾಕ್ರಮಿ, ಚತುರ್ ಸೇನಾನಿ ಮತ್ತು ರಾಜತಾಂತ್ರಿಕ ನಿಪುಣನಾಗಿದ್ದ ಕೃಷ್ಣ ದೇವರಾಯನು ಶತ್ರುಗಳನ್ನ ಸೆದೆಬಡಿದು ದಕ್ಷಿಣ ಭಾರತದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನ ವಿಸ್ತರಿಸಿದನೆಂದು ಇತಿಹಾಸಕಾರ ರಾಬರ್ಟ್ ಸಿವೆಲ್ ರವರು ಏನ್ ಮಾಡ್ತಾರಂದ್ರ ತಿಳಿಸ್ತಾರಂತಕ್ಕಂಥರ ಬಗ್ಗೆ ನಾವು ಏನ್ ಮಾಡ್ತೀವಿ, ನೋಡ್ತೀವಿ ಅಂತಕ್ಕಂಥದ್ದು. ಸಾಮಾನ್ಯ ಶಕ 1510ರಲ್ಲಿ ಉಮ್ಮತ್ತೂರಿನ ಪಾಳೆಯಗಾರ ಗಂಗರಾಜನಿಂದ ಶಿವನ ಸಮುದ್ರ ಕೋಟೆಯನ್ನ ವಶಪಡಿಸಿಕೊಂಡನು ಅಂತ ನೋಡ್ರಿ. 1510ರಾಗ ಉಮ್ಮತ್ತೂರಿನ ಪಾಳೆಯಗಾರನಾದಂತ ಈ ಗಂಗರಾಜನಿಂದ ಏನ್ ಮಾಡ್ತಾರಂದ್ರ ಶಿವನ ಸಮುದ್ರ ಕೋಟೆಯನ್ನ ವಶಪಡಿಸಿಕೊಳ್ತಾನು. ನಂತರ ರಾಯಚೂರು ಕೋಟೆಯನ್ನ ಗೆದ್ದನು. ಬಿಜಾಪುರದ ಸುಲ್ತಾನನಿಂದ ಗೋವೆಯನ್ನ ವಶಪಡಿಸಿಕೊಳ್ಳುವಲ್ಲಿ ಪೋರ್ಚುಗೀಸರಿಗೆ ಸಹಾಯ ಮಾಡಿದನು. ಸಾಮಾನ್ಯ ಶಕ 1513ರಲ್ಲಿ ಉದಯಗಿರಿ ಕೋಟೆಯನ್ನು, 1518ರಲ್ಲಿ ಕಳಿಂಗದ ದೊರೆ ಗಜಪತಿ ಪ್ರತಾಪ ರುದ್ರನನ್ನ ಸೋಲಿಸಿ ರಾಜಧಾನಿ ಕಟಕನ್ನ ವಶಪಡಿಸಿಕೊಂಡನು. ಹಾಗೂ ಗಜಪತಿಯ ಮಗಳಾದಂತ ಜಗನ್ಮೋಹಿನಿಯನ್ನ ಮದುವೆಯಾದನು ಅಂತಕ್ಕಂಥರ ಬಗ್ಗೆ ನಾವೇನ್ ಮಾಡ್ತೀವಿ, ನೋಡ್ತೀವಿ ಅಂತಕ್ಕಂಥದ್ದು. ಅದರ ಜೊತೆಗೆ 1500 ಸಾಮಾನ್ಯ ಶಕ 1522ರಲ್ಲಿ ಆದಿಲ್ ಶಾಹಿ ದೊರೆ ಇಸ್ಮಾಯಿಲ್ ಆದಿಲ್ ಶಾಹಿನಿಂದ ರಾಯಚೂರನ್ನ ಮತ್ತೆ ವಶಪಡಿಸಿಕೊಂಡನು. ಮುಂದುವರೆದು ಕಲಬುರಗಿ, ಬೀದರ್ ಕೋಟೆಗಳನ್ನ ವಶಪಡಿಸಿಕೊಂಡನು. ಬಹುಮನಿ ರಾಜ್ಯದ ಪ್ರಧಾನಿ ಬಂಧಿಸಲ್ಪಟ್ಟಿದ್ದ ರಾಜಪುತ್ರನನ್ನ ಬಿಡುಗಡೆಗೊಳಿಸಿ ಬಿದರಿನ ಸಿಂಹಾಸನದ ಮೇಲೆ ಪ್ರತಿಷ್ಠಾಪಿಸಿದನು ಅಂತಕ್ಕಂಥರ ಬಗ್ಗೆ ನಾವೇನ್ ಮಾಡ್ತೀವಿ, ನೋಡ್ತೀವಿ. ಅದಕ್ಕಾಗಿ ಕೃಷ್ಣದೇವರಾಯನು ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನ ಧರಿಸಿದನು. ಅಂದರೆ ಬಹುಮನಿ ರಾಜ್ಯದ ಪ್ರಧಾನಿ ಬಂಧಿಸಲ್ಪಟ್ಟಿದ್ದ. ಆ ಬಂಧಿಸಲ್ಪಟ್ಟಿದ್ದಂತ ರಾಜಪುತ್ರನನ್ನ ಬಿಡುಗಡೆಗೊಳಿಸಿ ಬಿದರಿನ ಸಿಂಹಾಸನದ ಮೇಲೆ ಏನ್ ಮಾಡ್ತಾನ, ಪ್ರತಿಷ್ಠಾಪಿಸ್ತಾನಂತಕ್ಕಂಥದ್ದು. ಅದಕ್ಕಾಗಿ ನಾವು ಕೃಷ್ಣ ದೇವರಾಯನನ್ನ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತಕ್ಕಂಥ ಒಂದು ಬಿರುದನ್ನ ಧರಿಸಿದ ಅಂತ ಏನ್ ಮಾಡ್ತೀವಿ, ಹೇಳಲಾಗ್ತದ ಅಂತಕ್ಕಂಥದ್ದು. ಸಾಮಾನ್ಯ ಶಕ 1529ರಲ್ಲಿ ಕೃಷ್ಣದೇವರಾಯನು ಮರಣ ಹೊಂದುವ ವೇಳೆಗೆ ವಿಜಯನಗರ ಸಾಮ್ರಾಜ್ಯ 4 ದಿಕ್ಕುಗಳಲ್ಲಿ ವಿಸ್ತರಿಸಿತ್ತು. ಈತನ ಆಸ್ಥಾನಕ್ಕೆ ಭೇಟಿ ನೀಡಿದ ಡೊಮಿಂಗೋ ಪೇಯಜ್ ಕೃಷ್ಣದೇವರಾಯನು ಸೌಮ್ಯ ಸ್ವಭಾವದ ವ್ಯಕ್ತಿತ್ವವನ್ನ ಹೊಂದಿದ್ದು ದೃಢ ಕಾಯದವನಾಗಿದ್ದನು ಎಂದಿದ್ದಾನೆ.
ಅಂದ್ರೆ ಡೊಮಿಂಗೋ ಪಯಾಜ್ ಅಂತಕ್ಕಂಥವ್ರು ಏನ್ ಮಾಡ್ತಾರ, ಈತನ ಆಸ್ಥಾನಕ್ಕೆ ಭೇಟಿ ನೀಡಿದ್ದಾರ. ಅವಾಗ ಕೃಷ್ಣ ದೇವರಾಯನ ಬಗ್ಗೆ ಏನ್ ಮಾಡ್ತಾರಂತ ತಮ್ಮದೇ ಆದಂತ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೋ. ಏನೆಂದರೆ ಸೌಮ್ಯ ಸ್ವಭಾವದ ವ್ಯಕ್ತಿತ್ವವನ್ನ ಹೊಂದಿದ್ದ, ದೃಢ ಕಾಯನವನಾಗಿದ್ದ ಅಂತಕ್ಕಂಥದ್ರ ಬಗ್ಗೆ ಏನ್ ಮಾಡಲಾಗ್ತದ, ಹೇಳಲಾಗ್ತದ ಅಂತಕ್ಕಂಥದ್ದು. ಈತ ಮರಣ ಹೊಂದಿದ ನಂತರ ಇಲ್ಲಿ ನಡುವೆ ರಕ್ಕಸ ತಂಗಡಿ ಕದನ ಅಂತಕ್ಕಂಥದ್ದು ನಡೀತದೆ. ಇದು ಇಂಪಾರ್ಟೆಂಟ್ ಆದಂಥದ್ದು, ರಕ್ಕಸ ತಂಗಡಿ ಕದನ ಅಂತಕ್ಕಂಥದ್ದು. ಕೃಷ್ಣ ದೇವರಾಯನ ನಂತರ ಅಚ್ಯುತರಾಯ 1530 1542 ಮತ್ತು ಸದಾಶಿವರಾಯರು 1543 1565 ಆಳಿದರು. ಸದಾಶಿವರಾಯನು ಇನ್ನೂ ಅಪ್ರಾಪ್ತರಾಗಿದ್ದ ಕಾರಣ ಆಡಳಿತದ ಸಂಪೂರ್ಣ ಜವಾಬ್ದಾರಿಯನ್ನ ಕೃಷ್ಣದೇವರಾಯನ ಅಳಿಯ ಅರಿವೀಡು ವಂಶದ ರಾಮರಾಯನು ವಶಪಡಿಸಿಕೊಂಡನು ಅಂತಕ್ಕಂಥದ್ದು, ಅಂದ್ರ ವಹಿಸಿಕೊಂಡ ಅಂತಕ್ಕಂಥದ್ದು. ನೋಡಿ, ಕೃಷ್ಣರಾಯನ ಒಂದು ಮರಣದ ನಂತರ ಅಚ್ಯುತರಾಯ ಏನ್ ಮಾಡ್ತಾನ, ಆಳ್ವಿಕೆ ನಡೆಸ್ತಾನ. ಅದರ ನಂತರ ಸದಾಶಿವರಾಯ ಏನ್ ಮಾಡ್ತಾನ, ಆಳಲು ಪ್ರಾರಂಭಿಸ್ತಾನು. ಆದರೆ ಸದಾಶಿವರಾಯನು ಅಪ್ರಾಪ್ತರಾಗಿದ್ದರಿಂದ ಕೃಷ್ಣದೇವರಾಯನ ಅಳಿಯನಾದಂಥ ಮತ್ತು ಅರಿವೀಡು ವಂಶದ ರಾಮರಾಯನು ವಹಿಸಿಕೊಳ್ತಾನಂತಕ್ಕದ್ದು. ಈತನ ರಾಜತಾಂತ್ರಿಕ ನಡೆಗಳು ವಿಜಯನಗರ ರಾಜ್ಯವನ್ನ ವಿಸ್ತರಿಸತ್ತಲ್ಲದೆ ಶ್ರೀಮಂತಗೊಳಿಸಿತು ಅಂತಕ್ಕಂಥದ್ದು. ಜೊತೆಗೆ ವೈರಿಗಳ ಸಂಖ್ಯೆಯನ್ನು ಕೂಡ ಏನ್ ಮಾಡ್ತದ, ಹೆಚ್ಚಳ ಮಾಡ್ತದ ಅಂತಕ್ಕಂಥದ್ದು. ದಕ್ಕನಿನ ಸುಲ್ತಾನ ರಾಜ್ಯಗಳು ಆಗಾಗ ನಡೆಸುತ್ತಿದ್ದ ದಾಳಿಯ ಪ್ರತೀಕಾರವಾಗಿ ರಾಮರಾಯನು ಬಿಜಾಪುರ ಮತ್ತು ಗೋಲ್ಕೊಂಡ ರಾಜ್ಯಗಳ ಪ್ರದೇಶಗಳನ್ನ ವಶಪಡಿಸಿಕೊಂಡಿದ್ದು ಕದನಕ್ಕೆ ಪ್ರಚೋದನೆಯನ್ನ ನೀಡಿದವು ಅಂತಕ್ಕಂಥದ್ದು. ವಿಜಯನಗರ ಸಾಮ್ರಾಜ್ಯದ ಏಳಿಗೆ ಮತ್ತು ಸಮೃದ್ಧಿಯ ಬಗ್ಗೆ ಮತ್ಸರ ಹಾಗೂ ದ್ವೇಷಗಳನ್ನ ಹೊಂದಿದ್ದ ಸುಲ್ತಾನರು ತಮ್ಮ ರಾಜಕೀಯ ಅಭಿಪ್ರಾಯಗಳನ್ನ ಮರೆತು ಒಂದಾದರು ಅಂತಕ್ಕಂಥದ್ದು. ಎಲ್ಲರೂ ಕೂಡ ಏನಾಗ್ತಾರಂದ್ರ ಸುಲ್ತಾನರು ಒಂದಾಗಿ ವಿಜಯನಗರ ಸಾಮ್ರಾಜ್ಯದ ಮೇಲೆ ದಾಳಿಯನ್ನ ಮಾಡಲು ಏನಾಗ್ತಾರ, ಮುಂದಾಗ್ತಾರ ಅಂತಕ್ಕಂಥದ್ದು. ಸಾಮಾನ್ಯ ಶಕ 1565 ಜನವರಿ 23ರಂದು ಸಾಮಾನ್ಯ ಶಕ 1565 ಜನವರಿ 23ರಂದು ದಕ್ಕನ್ ಸುಲ್ತಾನರ ಒಕ್ಕೂಟ ಸೈನ್ಯಕ್ಕೂ ಮತ್ತು ವಿಜಯನಗರ ಸೈನ್ಯಕ್ಕೂ ಕೃಷ್ಣಾ ನದಿಯ ದಂಡೆಯ ಮೇಲೆ ನಡೆದ ರಕ್ಕಸ ತಂಗಡಿ ಯುದ್ಧದಲ್ಲಿ ರಾಮರಾಯನು ಹತನಾದನು ಅಂತಕ್ಕಂಥದ್ದು ಬಹಳ ಮುಖ್ಯವಾದಂತ ಒಂದು ಕದನ, ರಕ್ಕಸ ತಂಗಡಿ ಕದನ ಅಂತಕ್ಕಂಥದ್ದು. ಇದನ್ನ ತಾಳಿಕೋಟೆ ಕದನ ಅಂತೂ ಕೂಡ ಏನ್ ಮಾಡಲಾಗ್ತದ, ಕರೆಯಲಾಗ್ತದ. ಯಾವಾಗ ನಡೀತದಂದ್ರ ಸಾಮಾನ್ಯ ಶಕ 1565 ಜನವರಿ 23ರಂದು ನಡೀತದ. ಯಾರ್ಯಾರ ಮಧ್ಯೆ ನಡೀತದಂದ್ರ ದಕ್ಕನ್ ಸುಲ್ತಾನರ ಒಕ್ಕೂಟ ಸೈನ್ಯ ಮತ್ತು ವಿಜಯನಗರ ಸೈನ್ಯಕ್ಕೆ ಕೃಷ್ಣಾ ನದಿಯ ದಂಡೆಯ ಮೇಲೆ ನಡೆದಂತ ಈ ರಕ್ಕಸ ತಂಗಡಿ ಯುದ್ಧದಲ್ಲಿ ಏನಾಗ್ತಾನ, ರಾಮರಾಯನು ಹತನಾದನು ಅಂತಕ್ಕಂಥರ ಬಗ್ಗೆ ನಾವೇನ್ ಮಾಡ್ತೀವಿ, ನೋಡ್ತೀವಿ. ಗೆದ್ದ ಸುಲ್ತಾನರು ವಿಜಯನಗರವನ್ನ ಲೂಟಿ ಮಾಡಿದರು. ರಣರಂಗದಿಂದ ಪಲಾಯನಗೈದ ರಾಮರಾಯನ ಮಕ್ಕಳಾದ ತಿರುಮಲ ಮತ್ತು ವೆಂಕಟರು ಪೇನುಕೊಂಡಕ್ಕೆ ಓಡಿ ಹೋದರು. ಮುಂದೆ ಪೇನುಕೊಂಡ, ಚಂದ್ರಗಿರಿ, ಕೊನೆಯಲ್ಲಿ ವೆಲ್ಲೂರುಗಳನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಅರವೀಡು ವಂಶಸ್ಥರು 1570 1646ರವರೆಗೆ ಆಡಳಿತವನ್ನ ನಡೆಸಿದರು ಅಂತಕ್ಕಂಥರ ಬಗ್ಗೆ ನಾವೇನ್ ಮಾಡ್ತೀವಿ, ನೋಡ್ತೀವಿ ಅಂತಕ್ಕಂಥದ್ದು. ಈ ಯುದ್ಧದ ಪರಿಣಾಮವಾಗಿ ಕರ್ನಾಟಕದಲ್ಲಿ ಮೈಸೂರು, ಕೆಳದಿ, ಚಿತ್ರದುರ್ಗ, ಯಲಹಂಕ ಮತ್ತು ಸುರಪುರ ಮುಂತಾದ ನಾಯಕರು ಮತ್ತು ಪಾಳೆಗಾರರು ಸ್ವತಂತ್ರರಾದರು ಅಂತಕ್ಕಂಥರ ಬಗ್ಗೆ ನಾವೇನ್ ಮಾಡ್ತೀವಿ, ನೋಡ್ತೀವಿ ಅಂತಕ್ಕಂಥರ ಬಗ್ಗೆ ನೋಡ್ತೀವಿ. ಅದರ ಜೊತೆಗೆ ಈ ನಗರದ ಸಾಂಸ್ಕೃತಿಕ ಕೊಡುಗೆಗಳಂತೇಳಿ ಬರ್ತಾವ. ಇದೇನ್ ನಿಮಗೆ ಬಹಳ ಇಂಪಾರ್ಟೆಂಟ್ ಆದಂತದಲ್ಲ, ಅಂದ್ರೆ ಇಂಪಾರ್ಟೆಂಟ್ ಇದ್ದಿದ್ದು ಮಾತ್ರ ಹೇಳ್ತೀನಿ. ಅರಸನು ನ್ಯಾಯಾಂಗದ ಪರಮಾಧಿಕಾರಿಯಾಗಿದ್ದನು. ಪ್ರಾಂತ್ಯಗಳಲ್ಲಿ ಪ್ರಾಂತ್ಯಾಧಿಕಾರಿ ನ್ಯಾಯ ನೀಡುತ್ತಿದ್ದನು. ಆದಾಯದ ಪ್ರಮುಖ ಮೂಲ ಭೂ ಕಂದಾಯವನ್ನ 1/6 ಭಾಗದಷ್ಟು ಸಂಗ್ರಹಿಸಲಾಗುತ್ತಿತ್ತು ಅಂತಕ್ಕಂಥರ ಬಗ್ಗೆ ನಾವು ಏನ್ ಮಾಡ್ತೀವಿ, ನೋಡ್ತೀವಿ ಅಂತಕ್ಕಂಥದ್ದು. ಅದರ ಜೊತೆಗೆ ಸಾಮಾಜಿಕ ಸ್ಥಿತಿ ಬರ್ತದ, ಆರ್ಥಿಕ ಸ್ಥಿತಿ ಬರ್ತದ. ನಮಗ ಮುಖ್ಯವಾದಂಥದ್ದು ಯಾವುದಂದ್ರ ಸಾಹಿತ್ಯ ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗ್ತದ ಅಂತಕ್ಕಂಥದ್ದು. ಏನ್ ಸಾಹಿತ್ಯ ಅಂತಕ್ಕಂಥದ್ದು ನೋಡ್ರಿ, ವಿಜಯನಗರ ಸಾಮ್ರಾಜ್ಯದಲ್ಲಿ ಸಾಹಿತ್ಯ ಅಂತಕ್ಕಂಥದ್ದು ವಿಜಯನಗರದ ಅರಸರ ಕಾಲದಲ್ಲಿ ಸಂಸ್ಕೃತ, ತೆಲುಗು, ಕನ್ನಡ ಭಾಷೆಗಳ ಸಾಹಿತ್ಯವು ವಿಶೇಷವಾಗಿ ಬೆಳೆಯಿತು. ಸಂಸ್ಕೃತ ಭಾಷೆಯಲ್ಲಿ ವಿದ್ಯಾರಣ್ಯರು, ಶಂಕರ ವಿಜಯ,
ಮತ್ತು ಸರ್ವದರ್ಶನ ಸಂಗ್ರಹ ಕೃತಿಗಳನ್ನ ಬರೆದರು ಅಂತಂದ್ರೆ ಸಂಸ್ಕೃತ ಭಾಷೆಯಲ್ಲಿ ವಿದ್ಯಾರಣ್ಯರು ಶಂಕರ ವಿಜಯ ಮತ್ತು ಸರ್ವದರ್ಶನ ಸಂಗ್ರಹ ಕೃತಿಗಳನ್ನ ಏನ್ ಮಾಡ್ತಾರ ಬರೀತಾರ ಅಂತಕ್ಕಂಥದ್ದು. ವಿದ್ಯಾರಣ್ಯರ ಸಹೋದರ ಸಾಯಣಾಚಾರ್ಯರು ವೇದ ಪ್ರಕಾಶ ಮತ್ತು ಆಯುರ್ವೇದ ಸುಧಾನಿಧಿ ಗ್ರಂಥಗಳನ್ನ ರಚಿಸಿದರು ಅಂತಕ್ಕಂಥದ್ದು. ಈ ವಿದ್ಯಾರಣ್ಯರ ಸಹೋದರದಂತ ಸಾಯಣಾಚಾರ್ಯರು ಏನ್ ಮಾಡ್ತಾರ ವೇದಾರ್ಥ ಪ್ರಕಾಶ ವೇದಾರ್ಥ ಪ್ರಕಾಶ ಮತ್ತು ಆಯುರ್ವೇದ ಸುಧಾನಿಧಿ ಅಂತಕ್ಕಂಥ ಗ್ರಂಥಗಳನ್ನ ರಚನೆ ಮಾಡ್ತಾರು. ವಿಜಯನಗರದ ಅರಸರು ಮತ್ತು ಪರಿವಾರದವರು ಕೂಡ ಸಾಹಿತ್ಯ ರಚಿಸಿದ್ದಾರೆ ಅಂತಕ್ಕಂಥದ್ದು. ಅವರಲ್ಲಿ ಗಂಗಾದೇವಿಯು ಮಧುರಾ ವಿಜಯಂ ಎಂಬ ಕೃತಿಯನ್ನ, ಪ್ರೌಢದೇವರಾಯ ಮಹಾನಾಟಕ ಸುಧಾನಿಧಿಯನ್ನ, ಕೃಷ್ಣದೇವರಾಯನು ಜಂಬಾವತಿ ಕಲ್ಯಾಣ, ಮದಾಲಸ ಚರಿತಂ, ರಸಮಂಜರಿ ಎಂಬ ಕೃತಿಗಳನ್ನ ರಚಿಸಿದನು ಅಂತಕ್ಕಂಥರ ಬಗ್ಗೆ ನಾವು ನೋಡ್ತೀವಿ. ಕನ್ನಡ ಭಾಷೆಗೆ ಸಂಬಂಧಿಸಿದ ಕುಮಾರವ್ಯಾಸನ ಗದುಗಿನ ಭಾರತ, ರತ್ನಾಕರ ವರ್ಣಿಯ ಭರತೇಶ್ ವೈಭವ, ಚಾಮರಸನ ಪ್ರಭುಲಿಂಗ ಲೀಲೆ ಮುಂತಾದವುಗಳು ಪ್ರಮುಖವಾದವು ಅಂತಕ್ಕಂಥದ್ದು. ಲಕ್ಕನ್ನ ದಂಡೇಶನು ಶಿವ ತತ್ವ ಚಿಂತಾಮಣಿ, ಭೀಮಕವಿ, ಬಸವ ಪುರಾಣ ಮುಂತಾದ ವೀರಶೈವ ಸಾಹಿತ್ಯವು ಕೂಡ ಅಪಾರವಾಗಿ ಏನಾಗಿರ್ತದ ಬೆಳೀತದ ಅಂತಕ್ಕಂಥದ್ದು. ಕೃಷ್ಣದೇವರಾಯನು ತೆಲುಗು ಭಾಷಾ ಸಾಹಿತ್ಯಕ್ಕೆ ಪ್ರೋತ್ಸಾಹ ನೀಡಿದ್ದರಿಂದ ಅವನಿಗೆ ಆಂಧ್ರ ಭೋಜೆ ಎಂಬ ಬಿರುದು ಕೂಡ ಇತ್ತು ಅಂತಕ್ಕಂಥದ್ದು. ಸ್ವತಃ ಕವಿಯಾಗಿದ್ದ ಕೃಷ್ಣದೇವರಾಯನು ತೆಲುಗಿನಲ್ಲಿ ಅಮುಕ್ತ ಮಾಲ್ಯದ ಕೃತಿಯನ್ನ ಏನ್ ಮಾಡ್ತಾನ ರಚನೆ ಮಾಡ್ತಾನಂತಕ್ಕಂಥದ್ದು. ಅಲ್ಲದೆ ಆತನ ಆಸ್ಥಾನದಲ್ಲಿ ಅಷ್ಟ ದಿಗ್ಗಜರೆಂಬ ಪ್ರಖ್ಯಾತರಾಗಿದ್ದ ಅಲ್ಲಸಾನಿ ಪೆದ್ದಣ್ಣ, ನಂದಿ ತಿಮ್ಮಣ್ಣ, ಶ್ರೀನಾಥ, ಸೂರಣ್ಣ, ತೆನಾಲಿ ರಾಮಕೃಷ್ಣ ಮುಂತಾದವರು ಏನ್ ಮಾಡ್ತಾರಂದ್ರ ಆಶ್ರಯವನ್ನ ಪಡೆದುಕೊಂಡಿರ್ತಾರಂತಕ್ಕಂಥರ ಬಗ್ಗೆ ನಾವು ನೋಡ್ತೀವಿ. ಎಲ್ಲಾ ಧರ್ಮಗಳಿಗೂ ಸಮಾನವಾದಂತ ಅವಕಾಶವನ್ನ ನೀಡಿ ಸರ್ವಧರ್ಮ ಸಮನ್ವಯತೆಯನ್ನ ಅವರು ಸಾಧಿಸಿದ್ರಂತಕ್ಕಂಥದ್ದು. ಅದರ ಜೊತೆಗೆ ಕಲೆ ಮತ್ತು ಸಾಹಿತ್ಯದಲ್ಲಿಯೂ ಕೂಡ ಬಹಳಷ್ಟು ಮುಖ್ಯವಾದಂತ ಕೊಡುಗೆಯನ್ನ ವಿಜಯನಗರ ಸಾಮ್ರಾಜ್ಯ ಏನ್ ಮಾಡ್ತದ ನೀಡ್ತದ ಅಂತಕ್ಕಂಥದ್ದು. ನೋಡಿ, ವಿಜಯನಗರದ ಅರಸರ ಕಾಲದಲ್ಲಿ ರಚನೆಗೊಂಡ ದೇವಾಲಯಗಳು, ಕಟ್ಟಡಗಳು ಮತ್ತು ಮೂರ್ತಿ ಶಿಲ್ಪಿಗಳನ್ನೆಲ್ಲ ಅವಲೋಕಿಸಿ ಖ್ಯಾತ ಕಲಾ ಇತಿಹಾಸಕಾರರಾದಂಥ ಪರ್ಸಿ ಬ್ರೌನ್ ರವರು ವಿಜಯನಗರದ ವಾಸ್ತುಶಿಲ್ಪ ಶೈಲಿನ ದ್ರಾವಿಡ ಶೈಲಿಯ ಶ್ರೇಷ್ಠ ವಿಕಸಿತ ಸ್ವರೂಪ ಅಂತೇಳಿ ಏನ್ ಮಾಡ್ತಾರ ಬಣ್ಣಿಸ್ತಾರಂತಕ್ಕಂಥದ್ದು. ವಿಜಯನಗರ ಸಾಮ್ರಾಜ್ಯದ ಒಂದು ವಾಸ್ತುಶಿಲ್ಪ ಯಾವ ರೀತಿಯಾಗಿತ್ತು ಅಂದ್ರೆ ದ್ರಾವಿಡ ಶೈಲಿಯಲ್ಲಿ ಇತ್ತಂತಕ್ಕಂಥರ ಬಗ್ಗೆ ನಾವೇನ್ ಮಾಡ್ತೀವಿ ನೋಡ್ತೀವಿ ಅಂತಕ್ಕಂಥರ ಬಗ್ಗೆ. ಅದರ ಜೊತೆಗೆ ಈ ಕಾಲದ ದೇವಾಲಯಗಳು ಬಿರುಸಾದ ಮೆಣಚು ಕಲ್ಲುಗಳಿಂದ ರಚನೆಗೊಂಡಿವೆ. ಹಂಪೆಯ ವೀರಪಾಕ್ಷ ದೇವಾಲಯದ ಕಲ್ಯಾಣ ಮಂಟಪ, ಹಜಾರ್ ರಾಮಸ್ವಾಮಿ ದೇವಾಲಯ, ವಿಠ್ಠಲ ಸ್ವಾಮಿ ದೇವಾಲಯ, ಕೃಷ್ಣಸ್ವಾಮಿ ದೇವಾಲಯ, ಗಾರೆಯಿಂದ ರಚಿಸಿದ ಕಮಲ ಮಹಲ್, ಶೃಂಗೇರಿ ವಿದ್ಯಾಶಂಕರ ದೇವಾಲಯ ಪ್ರಮುಖವಾದವುಗಳು ಅಂತಕ್ಕಂಥದ್ದು. ನೀವು ಇಲ್ಲಿ ನೋಡಬಹುದು ಶೃಂಗೇರಿ ವಿದ್ಯಾಶಂಕರ ದೇವಾಲಯವನ್ನ ಏನ್ ಮಾಡಲಾಗಿತ್ತು ಅಂದ್ರೆ ಚಿತ್ರಿಸಲಾಗಿದೆ ಅಂತಕ್ಕಂಥದ್ದು. ಅದರ ಜೊತೆಗೆ ಈ ಬಾಕ್ಸ್ ನಲ್ಲಿ ಇದ್ದಂಥದ್ದು ಇಂಪಾರ್ಟೆಂಟ್ ನೋಡಿ. ಶೈವರ ಅಜಂತ ಎಂದೇ ಪ್ರಸಿದ್ಧವಾಗಿರುವ ಲೇಪಾಕ್ಷಿ ದೇವಾಲಯವು ವಿಜಯನಗರ ಕಾಲದ ಶಿವಪುರಾಣ ಚಿತ್ರಗಳನ್ನ ಹೊಂದಿದೆ. ಹಂಪೆಯ ವೀರಪಕ್ಷ ದೇವಾಲಯದ ಕಲ್ಯಾಣ ಮಂಟಪದ ಮೇಲ್ಛಾವಣಿಯಲ್ಲಿ ದಶ ಅವತಾರ ಮತ್ತು ಗಿರಿಜಾ ಕಲ್ಯಾಣಕ್ಕೆ ಸಂಬಂಧಿಸಿದ ದೃಶ್ಯಗಳನ್ನ ಏನ್ ಮಾಡಲಾಗ್ತದ ಚಿತ್ರಿಸಲಾಗಿದೆ ಅಂತಕ್ಕಂಥದ್ರ ಬಗ್ಗೆ ನಾವು ಏನ್ ಮಾಡ್ತೀವಿ ನೋಡ್ತೀವಿ ಅಂತಕ್ಕಂಥದ್ದು. ಅದರ ಜೊತೆಗೆ ಕೊನೆಯದಾಗಿ ನಿಮಗೆ ಇಲ್ಲೆಲ್ಲ ಕಾಲಗಣನೆಯನ್ನ ಏನ್ ಮಾಡಲಾಗಿತ್ತು ಅಂದ್ರೆ ನೀಡಲಾಗಿದೆ ಅಂತಕ್ಕಂಥದ್ದು. ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯ ಕಾಲ ಅಂತಕ್ಕಂಥದ್ದು 1336ರಿಂದ 1565 ಅಂತಕ್ಕಂಥದ್ದು. 1336ರಿಂದ 1565 ಅಂತಕ್ಕಂಥದ್ದು. ಸಂಗಮ ವಂಶದ ಬಗ್ಗೆ ನೀಡಿದಾರ. ಹರಿಹರ ಬುಕ್ಕರಾಯ ಎರಡನೇ ದೇವರಾಯ ಸಾಳುವ ವಂಶ ಆಗಿರ್ಬೋದು, ತುಳುವ ನರಸನಾಯಕ ತುಳುವ ವಂಶ ಅಂತಕ್ಕಂಥದ್ದು, ಕೃಷ್ಣದೇವರಾಯ ರಕ್ಕಸ ತಂಗಡಿ ಯುದ್ಧ ಅಂತಕ್ಕಂಥದ್ದು ಇಷ್ಟೆಲ್ಲ ನೀಡಿದ್ದಾರೆ ಅಂತಕ್ಕಂಥದ್ದು. ಇದು ಇವತ್ತು 7ನೇ ತರಗತಿಯಲ್ಲಿ ಕಂಡು ಬರ್ತಕ್ಕಂಥ ಮೊದಲನೇ ಅಧ್ಯಾಯವಾದಂತ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಮುಖವಾದಂತ ಮಾಹಿತಿ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಬರ್ತಕ್ಕಂಥ ಎಲ್ಲಾ ವಿಡಿಯೋಗಳನ್ನ ನೀವು ಏನ್ ಮಾಡಬಹುದು ನೋಟಿಫಿಕೇಶನ್ ಮುಖಾಂತರ ಪಡೆದುಕೊಳ್ಳಬಹುದಾಗಿದೆ ಅಂತಕ್ಕಂಥದ್ದು. ಇನ್ನು ಹಂತ ಹಂತವಾಗಿ 2ನೇ ಅಧ್ಯಾಯ 3ನೇ ಅಧ್ಯಾಯ ಹಂತ ಹಂತವಾಗಿ ನೋಡಿಕೊಂಡು ಹೋಗ್ತಾನ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.